ಸ್ನೇಹಿತರೆ ನಮಸ್ಕಾರ. ಇರೋದು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ತಮಗೆಲ್ಲ ಗೊತ್ತು, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆ ಅವಧಿ ಮುಗಿದು ಸುಮಾರು 3 ವರ್ಷ ಆದ್ರೂ ಇನ್ನೂ ಚುನಾವಣೆನೇ ಮಾಡಿಲ್ಲ. ಏನು ಮಾಡ್ತಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆಯೂ ಇದೇ ಸುದ್ದಿ ಆಗ್ತಾಯಿತ್ತು. ಪಂಚಾಯತಿಗಳಲ್ಲಿ ಹಳ್ಳಿ ಕಡೆ ಎಲ್ಲ ಸೇರಿ ನಡೀತಿತ್ತು. ಮೊದಲು 5 ವರ್ಷಕ್ಕೊಮ್ಮೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ನಡೀತಿತ್ತು. ಆದರೆ ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಮುಗಿದು 3 ವರ್ಷ ಮೇಲೆ ಆಗಿದ್ರೂ ಕೂಡ ಇನ್ನೂ ಚುನಾವಣೆನೇ ಮಾಡ್ತಿಲ್ಲ. ಏನಾಗಿದೆ ಏನು ಅಂತ ಯೋಚನೆ ಮಾಡ್ತಿದ್ರು. ಅವ್ರಿಗೆಲ್ಲ ಈಗ ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕು ಪಂಚಾಯತಿ ಅಧಿಕಾರ ಅವಧಿ ಮುಗಿದು ಇಷ್ಟು ದಿನಗಳಾಗಿದೆ ಅಂಥೇಳಿ ಇದ್ರ ಬಗ್ಗೆ ಸರ್ಕಾರ ತುಂಬ ಒಂದು ಎಚ್ಚರ ವಹಿಸಿ ತಕ್ಷಣವೇ ಚುನಾವಣೆ ಮಾಡೋದಕ್ಕೆ ಮುಂದಾಗಿದೆ. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಮೀಸಲಾತಿ ನಿಗದಿ ಆಗದೇ ಇದ್ದುದರಿಂದ ಚುನಾವಣೆಗಳು ಹಿಂದೆ ಬಿದ್ದಿದ್ದವು. ಇದೀಗ ಹೈಕೋರ್ಟ್ಗೆ ವಿವರಣೆ ನೀಡಿರುವ ರಾಜ್ಯ ಸರ್ಕಾರ ತಾನು ಮೇ ತಿಂಗಳೊಳಗೆ ಮೀಸಲಾತಿ ಪಟ್ಟಿಯನ್ನು ಚುನಾವಣೆ ಆಯೋಗಕ್ಕೆ ಸಲ್ಲಿಸುವುದಾಗಿ ಹೇಳಿದೆ. ಆತ ವಿಚಾರಣೆ ವೇಳೆ ಹಾಜರಿದ್ದ ರಾಜ್ಯ ಚುನಾವಣೆ ಆಯೋಗದ ಪ್ರತಿನಿಧಿಗಳು ಮತ್ತು ಸರ್ಕಾರ ಮೀಸಲಾತಿ ಪಟ್ಟಿಯನ್ನು ನೀಡಿದ ಕೂಡಲೇ ಚುನಾವಣೆಯ ಆರಂಭಿಕ ದಿನ ಪ್ರಕಟಿಸುವುದಾಗಿ ಹೇಳಿದೆ. ಅಂದರೆ ಇದರಿಂದಾಗಿ ಮೇ ತಿಂಗಳಲ್ಲಿ ಚುನಾವಣೆ ನಡೆಯುವುದಾಗಿ ಖಾತ್ರಿಯಾಗಿದೆ. ಯಾಕಂದರೆ ಒಂದು ತುಂಬ ಜನರಿಗೆ ಅವಶ್ಯಕತೆಯಾದಂತಹ ಚುನಾವಣೆ ಜಿಲ್ಲಾ ಮತ್ತು ತಾಲೂಕು ಕಡೆ ಅಭಿವೃದ್ಧಿ ಆಗಬೇಕಾದ್ರೆ, ಹಾಗಾಗಿ ಇರೋದರಿಂದ ಇದರ ಕಡೆ ಒಂದು ಕಣ್ಣು ಹಾಕಿ ರಾಜ್ಯ ಸರ್ಕಾರ ಈಗ ಮೇ ತಿಂಗಳಲ್ಲಿ ಶುರು ಮಾಡೋದಕ್ಕೆ ಸಜ್ಜಾಗಿದೆ. ಹಾಗಿರೋದ್ರಿಂದ ಯಾರೆಲ್ಲ ನೀವು ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಚುನಾವಣೆಗೆ ನಿಲ್ಲುವುದಾಗಿ ಯೋಚನೆ ಮಾಡ್ತಿದ್ದೀರೋ, ಈಗಿಂದಲೇ ಸ್ವಲ್ಪ ತಯಾರಿ ಮಾಡ್ಕೋಬಹುದು. ಮೇ ತಿಂಗಳಲ್ಲಿ ಚುನಾವಣೆ ಮಾಡಬಹುದು ಅಂತ ಖಚಿತಪಡಿಸಿದೆ ಸರ್ಕಾರ, ರಾಜ್ಯ ಸರ್ಕಾರ. ಮೇ ತಿಂಗಳಲ್ಲಿ ಚುನಾವಣೆ ನಡೆಯುವುದಾಗಿ ಖಾತೆಯಾಗಿದೆ. ಡಿಕೆಶಿಯಿಂದ ಕಾರ್ಯಕರ್ತರಿಗೆ ಸೂಚನೆ. ಇತ್ತೀಚೆಗೆ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಮಾತುಕತೆ ನಡೆಸಿದ್ದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ವಿಧಾನಸಭೆ ಚುನಾವಣೆಗಾಗಿ ದುಡಿದಿದ್ದಾರೆ. ತುಂಬ ಅವರು ಲೋಕಸಭಾ ಚುನಾವಣೆಗೂ ದುಡಿದಿದ್ದಾರೆ ಮತ್ತು ರಾಜ್ಯಸಭೆ ಚುನಾವಣೆಗೆ ದುಡಿದಿದ್ದಾರೆ. ಶೀಘ್ರವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಡೆಯುವ ಸಾಧ್ಯತೆಗಳಿವೆ, ಅದಕ್ಕಾಗಿ ತಯಾರಿ ಆರಂಭಿಸಿದೆ ಎಂದು ತಿಳಿಸಿದ್ದಾರೆ. ಅವರು ಹೇಳಿದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ಗೆ ಮಾಹಿತಿ ನೀಡಿ ಮೇ ತಿಂಗಳೊಳಗಡೆ ಮೀಸಲಾತಿ ಪಟ್ಟಿಯನ್ನು ರಾಜ್ಯ ಚುನಾವಣೆ ಆಯೋಗಕ್ಕೆ ಸಲ್ಲಿಸಿ ಚುನಾವಣೆಯನ್ನು ಮೇ ತಿಂಗಳಲ್ಲೇ ಶುರು ಮಾಡುತ್ತೀವಿ ಅಂಥೇಳಿ ಪ್ರಕಟಣೆಯನ್ನು ಘೋಷಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಯೋಚನೆ ಮಾಡುತ್ತಿರುವಂತಹ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಮೇ ತಿಂಗಳಲ್ಲಿ 100% ಶುರುವಾಗುತ್ತೆ ಅಂತ ಹೇಳಿ, ನಡೆಯುತ್ತದೆ ಅಂಥೇಳಿ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ. ಹಾಗಾಗಿ ಯಾರೆಲ್ಲ ಕಾಯ್ತಿದ್ದೀರಾ, ಯಾವಾಗ ತಾಲೂಕು ಪಂಚಾಯತಿ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಅಂತ ಕಾಯ್ತಿದ್ದೀರಾ, ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿಯ ಸಂದೇಶ ಇದು ಸರ್ಕಾರದಿಂದ. ಹಿಂದಿನ ದಿನಗಳಲ್ಲಿ ಹೋಲಿಕೆ ಮಾಡಿದರೆ 5 ವರ್ಷಕ್ಕೊಮ್ಮೆ ಸರಿಯಾಗಿ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀತಿತ್ತು. ಇದೇ ಮೊದಲನೇ ಬಾರಿ 3.5 ವರ್ಷ ಕಳೆದರೂ ಕೂಡ ಚುನಾವಣೆ ಮಾಡದೆ ಹಾಗೆ ಮುಂದುವರಿಸ್ಕೊಂಡು ಹೋಗಿ ಬಂದಿರೋದು. ಹಾಗಾಗಿ ಅದಕ್ಕಿಂತ ಈ ರೀತಿ ಮುಂದೆ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. 100% ಮೇ ತಿಂಗಳಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಪ್ರಕಟಣೆಯನ್ನು ಘೋಷಣೆ ಮಾಡಿದೆ. ಹಾಗಾಗಿ ಯಾರಾದರೂ ಕ್ಯಾಂಡಿಡೇಟ್ಸ್ಗಳು ತಯಾರಿ ಮಾಡಬೇಕಾದ್ರೆ ಈಗಿಂದನೇ ತಯಾರಿ ಆಗ್ಬೋದು ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.